30 ವರ್ಷಗಳಿಂದ ಈ ಒಲೆನಲ್ಲೇ ಹೈದರಾಬಾದಿ ಬಿರಿಯಾನಿ ತಯಾರಾಗುತ್ತೆ. ನಿಜವಾಗ್ಲೂ ಸಖತ್ತು ಟೇಸ್ಟಿ ಆಗಿದೆ. ಒಲೆನಲ್ಲಿ ಮಾಡುವಂತಹ ಬಿರಿಯಾನಿನ ಥೈಲ್ಯಾಂಡು, ಸೌದಿ ಅರೇಬಿಯಾ, ಡೆಲ್ಲಿ, ಜಪಾನ್ ಅವರು ಕೂಡ ಬಂದು ಇಲ್ಲಿ ಟೇಸ್ಟ್ ಮಾಡ್ತಾರಂತೆ. ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಟೇಸ್ಟು ಸೂಪರ್. ಈ ಹೋಟ್ಲು ಯಾರಿಗೆ ಗೊತ್ತಿಲ್ಲ ರೀ, ಬೆಂಗಳೂರಲ್ಲಿ ಯಾರೆಲ್ಲ ನಾನ್ ವೆಜ್ ಪ್ರಿಯರಿದ್ದಾರೋ ಅವರೆಲ್ಲರಿಗೂ ಗೊತ್ತಿರುತ್ತೆ ಈ ಹೋಟೆಲು. ಅಷ್ಟು ಫೇಮಸ್ ಈ ಹೋಟೆಲು. ಮಾಸ್ಟರ್ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ದಿ ಹೈದರಾಬಾದಿ ಬಿರಿಯಾನಿ ಹೌಸಲ್ಲಿ ಇದ್ದೀವಿ. ನೀವೇನಾದರೂ ವೀಕೆಂಡ್ಗೆ ಒಂದು ಒಳ್ಳೆ ನಾನ್ ವೆಜ್ ಊಟ, ಅದರಲ್ಲೂ ಒಲೆನಲ್ಲಿ ಮಾಡಿರ್ತಕ್ಕಂಥ ಸ್ಪೈಸಿ ಆಗಿರುವಂಥದ್ದು, ಸಖತ್ ರುಚಿಯಾಗಿರುವಂಥದ್ದು, ಚೆನ್ನಾಗಿರುವಂಥ ನಾನ್ ವೆಜ್ ಊಟನ ನೋಡ್ತಾ ಇದ್ರೆ ನೀವು ಹೈದರಾಬಾದ್ ಬಿರಿಯಾನಿ ಹೌಸ್ಗೆ ಬರ್ಬೋದು. ಇದು ಲೊಕೇಟ್ ಆಗಿರುವಂಥದ್ದು ವಿಕ್ಟೋರಿಯಾ ರೋಡಲ್ಲಿದೆ. ಸೊ MG ರೋಡ್ ಹತ್ರ ಬರುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಶಿಕ್ಷಕರೇ, ನಾವೀಗ ಹೈದರಾಬಾದ್ ಬಿರಿಯಾನಿ ಹೌಸ್ ಒಳಗಡೆ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಇಲ್ಲಿ ಅಂತ ಹೇಳಿ. ಹಾಗೆ ಬರೋರು ಕೂಡ ಬರ್ತಾ ಇದ್ದಾರೆ, ಹೊರಗಡೆ ವೆಯ್ಟ್ ಮಾಡೋರು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಬಂದು ರುಚಿಕರವಾದಂಥ ನಾನ್ ವೆಜ್ ಊಟನ ಸವಿಯೋರಂತೂ ಸವಿತಾನೆ ಇದ್ದಾರೆ. ಸೊ ದೊಡ್ಡ ದೊಡ್ಡ ನಟ, ನಿರ್ಮಾಪಕ, ನಿರ್ದೇಶಕರೆಲ್ಲ ಕೂಡ ಇಲ್ಲಿ ಬಂದು ಎವ್ರಿ ಸಂಡೇ ಊಟ ಮಾಡಿ ಹೋಗ್ತಾರಂತೆ. ಬರೀ ವಿಕ್ಟೋರಿಯಾ ರೋಡಲ್ಲಿ ಮಾತ್ರ ಹೈದರಾಬಾದಿ ಬಿರಿಯಾನಿ ಹೌಸ್ ಇಲ್ಲ, ನಾಗರಬಾವಿನಲ್ಲಿ ಹೊಸ ಬ್ರಾಂಚ್ ಓಪನ್ ಆಗ್ತಾ ಇದೆ, BDA ಕಾಂಪ್ಲೆಕ್ಸ್ ಆಪೋಸಿಟ್ಟು. ಯಾಕೆ ಇದು ಇಷ್ಟು ಫೇಮಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ಬಿಸಿ ಬಿಸಿ ಆಗಿರುವಂಥ ಒಲೆನಲ್ಲೇ ತಯಾರು ಮಾಡಿರ್ತಕ್ಕಂಥ ಬಿರಿಯಾನಿ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಬೇಕಾದಂಥ ಎಲ್ಲ ಡಿಶಸ್ ಇರುತ್ತೆ. ಚಿಕನ್ನು, ಮಟನ್ನು, ಫಿಶ್ಶು. ಎಷ್ಟು ರುಚಿಕರವಾಗಿರುತ್ತೆ ಅಂತ ಹೇಳಿದ್ರೆ ಕಾರಣ ಅಷ್ಟು ಬಿಸಿಯಾಗಿರುತ್ತೆ, ಅಷ್ಟು ಹೈಜೀನನ್ನು ಮೇಂಟೈನ್ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಯಾರು ಕೂಡ ಬಂದು ಇಲ್ಲಿ ಟೇಸ್ಟ್ ಮಾಡಿ ಅವರ ಒಪಿನಿಯನನ್ನು ಶೇರ್ ಮಾಡಿದರೆ, ಎಸ್ಪೆಷಲಿ ನಮ್ಮ ನಿರ್ದೇಶಕರಾದಂಥ S. ನಾರಾಯಣ್ ಸರ್ ಅವರು. ಈ ಹೈದರಾಬಾದಿ ಬಿರಿಯಾನಿ ಹೌಸ್ನ ವಿಶೇಷತೆ ಏನಪ್ಪ ಅಂದರೆ, ಬೇರೆ ಕಡೆ ನೀವು ಕಿಚನ್ಗೆ ನೋ ಪರ್ಮಿಷನ್, ಯಾವುದೇ ಎಂಟ್ರಿ ಇಲ್ಲ ಅನ್ನುವಂಥ ಬೋರ್ಡ್ಗಳನ್ನು ಸಾಕಷ್ಟು ನೋಡಿರ್ತೀವಿ. ಆದರೆ ಇಲ್ಲಿ ಆ ಥರ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವೇ ಸ್ವತಃ ಬಂದು ಚೆಕ್ ಮಾಡ್ಬೋದು ಯಾವ ಥರ ಹೈಜೀನನ್ನು ಮೇಂಟೈನ್ ಮಾಡಿದ್ದಾರೆ, ಯಾವ ಥರ ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ ಅನ್ನುವಂಥದ್ದನ್ನು ಖುದ್ದಾಗಿ ನೀವೇ ನೋಡ್ಬೋದಾಗಿದೆ. ನಿಜವಾಗ್ಲೂ ಯಾವುದೇ ರೀತಿಯಾದಂಥ ಸೋಡಾನ ಬಳಸಲ್ಲ, ನೋ ಕೆಮಿಕಲ್ಸ್. ಸೊ ಯಾವಾಗಲೂ ನ್ಯಾಚುರಲ್ ಆಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸಿಂದ ಫುಡ್ ಸೆಕ್ರೆಟರಿ ಅವರು ಅಪ್ರೂವ್ಡ್ ಮಾಡಿರ್ತಕ್ಕಂಥ ವಿಶೇಷವಾದಂಥ ಹೈದರಾಬಾದಿ ಬಿರಿಯಾನಿ ಹೌಸ್ಗೆ ನೀವು ಯಾವುದೇ ಒಂದು ಭಯ ಇಲ್ಲದೆ ಆರೋಗ್ಯಕರ ಬಿರಿಯಾನಿಯನ್ನು ಸೇವಿಸಬಹುದು. ಇಲ್ಲಿ ಬಳಸುವಂಥ ಚಿಕನ್ ಆ್ಯಂಡ್ ಮಟನ್ನ ಫ್ರೆಶ್ ಆಗಿ ಇಲ್ಲೇ ಅವರೇ ಸ್ವತಃ ಕಟ್ ಮಾಡಿ ಬಡಿಸಲಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ಅಡುಗೆ ಮಾಡುವಂಥವ್ರು ಯಾವ ಥರ ಹೈಜೀನನ್ನು ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಫುಡ್ಡನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನೀವು ಏನೇ ಆರ್ಡ್ರ್ ಕೊಟ್ಟರು ಕೂಡ ತಕ್ಷಣಕ್ಕೆ ಫ್ರೆಶ್ ಆಗಿ ಪ್ರಿಪೇರ್ ಆಗಿ ಬರುತ್ತೆ. ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ. ನೋಡಿ, ನಾವಿಲ್ಲಿ ಮನೆಯಲ್ಲಿ ಏನೆಲ್ಲ ಬಳಸ್ತೀವಿ ನಮ್ಮ ಅಡುಗೆಗೆ, ಅದೇ ಥರ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಬಳಸಿದ್ದಾರೆ. ಇಲ್ಲೂ ಅಷ್ಟೇ ಮಸಾಲೆಗಳು ಕೂಡ ಇಲ್ಲೇ ಸ್ವತಃ ಪ್ರಿಪೇರ್ ಆಗುತ್ತೆ. ನೋಡಿ, ಈ ಥರ ಫ್ರೆಶ್ ಆಗಿ ರೆಡಿಯಾಗಿ ನಿಮ್ಮ ಪ್ಲೇಟ್ಗೆ ಸರ್ವ್ ಮಾಡ್ತಾರೆ. 30 ವರ್ಷಗಳಿಂದ ಈ ಒಲೆನಲ್ಲೇ ಹೈದರಾಬಾದಿ ಬಿರಿಯಾನಿ ತಯಾರಾಗುತ್ತೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ನಿಜವಾಗ್ಲೂ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ ಹೇಳಿದ್ರೆ, ನೀವು ಬಂದಿದ್ದ ತಕ್ಷಣ ಬಿಸಿ ಬಿಸಿ ಬಿರಿಯಾನಿ ಹಿಂಗೆ ತೆಗೆದು ಹಿಂಗೆ ಕೊಡ್ತಾರೆ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟೀಸ್ ಇದೆ. ಚಿಕನ್, ಮಟನ್ ಮತ್ತು ಫಿಶಲ್ಲಿ ಈ ಕಡೆ ಮಟನ್ ಬಿರಿಯಾನಿ ಇದೆ, ಈ ಕಡೆ ಚಿಕನ್ ಬಿರಿಯಾನಿ ಇದೆ. ಎಷ್ಟೊಂದು ವೆರೈಟೀಸ್ ಆಫ್ ಡಿಶಸ್ ಇದೆ ನಾನ್ ವೆಜ್ಜಲ್ಲಿ ಅನ್ನೋದು ನನಗಂತೂ ಗೊತ್ತೇ ಇರಲಿಲ್ಲ. ನೋಡಿ, ಇಲ್ಲಿ ನೋಡ್ತಿರ್ಬೋದು, ಇದು ಮಟನ್ ಫ್ರೈ, ಇದು ಚಿಕನ್ ಪಕೋಡ, ಇದು ಮಟನ್ ಚಾಪ್ಸ್, ಇದು ಹೈದರಾಬಾದಿ ಸ್ಪೆಷಲ್ಲು, ಇದು ಫಿಶ್ ಅಪೋಲೋ. ಸೊ ಸಖತ್ ವೆರೈಟೀಸ್ ಅಂತೂ ಇಲ್ಲಿ ಸಿಕ್ಕಿದೆ. ಹೇಗಿದೆ ಅನ್ನೋದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ, ವೆಯ್ಟ್ ಮಾಡಿ. ನಿಜವಾಗ್ಲೂ ಸಖತ್ತು ಟೇಸ್ಟಿಯಾಗಿದೆ. ಇದೇ ಫಸ್ಟ್ ಟೈಮ್ ನಾನು ಒಲೆನಲ್ಲಿ ಮಾಡಿರ್ತಕ್ಕಂಥ ಹೈದರಾಬಾದಿ ಬಿರಿಯಾನಿನ ಟೇಸ್ಟ್ ಮಾಡ್ತಿರೋದು. ನಿಜವಾಗ್ಲೂ ನೀವೆಲ್ಲರೂ ಒಂದ್ಸಲ ಬಂದಿಲ್ಲಿ ಟೇಸ್ಟ್ ಮಾಡಲೇಬೇಕು. ಹೈದರಾಬಾದಿ ಸ್ಪೆಷಲ್ ಅಂತೂ ಚಿಕನ್ ಸಖತ್ತಾಗಿದೆ. ಮನೆಯಲ್ಲಿ ನೀವು ತಯಾರಿಸೋದಕ್ಕೂ ಕೂಡ ಒಂದು ಐಡಿಯಾ ಬರುತ್ತೆ ನಿಮಗೆ, ಅಷ್ಟು ಸೂಪರ್ ಆಗಿದೆ. ಒಲೆನಲ್ಲಿ ಮಾಡುವಂಥ ಬಿರಿಯಾನಿನ ಥೈಲ್ಯಾಂಡು, ಸೌದಿ ಅರೇಬಿಯಾ, ಡೆಲ್ಲಿ, ಜಪಾನ್ ಅವರು ಕೂಡ ಬಂದು ಇಲ್ಲಿ ಟೇಸ್ಟ್ ಮಾಡ್ತಾರಂತೆ. ಸೊ ಅಷ್ಟು ಸಖತ್ತಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲೊಬ್ರು ಥೈಲ್ಯಾಂಡ್ನಿಂದ ಬಂದಂಥವ್ರು 15 ವರ್ಷದಿಂದ ಈ ಒಂದು ಬಿರಿಯಾನಿಗೆ ಅವರು ತುಂಬ ಕಳೆದು ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವರನ್ನೇ ಡೈರೆಕ್ಟಾಗಿ ಮಾತಾಡ್ಸೋಣ. ಫ್ಲೈಟ್ ಕೂಡ ಇದೆ ಅಂತೆ ಅವರಿಗೆ. ಸೊ ಇಲ್ಲಿಂದ ಅವರು ಪಾರ್ಸಲ್ ತೆಗೆದುಕೊಂಡು ಹೋಗ್ತಾರೆ ಥೈಲ್ಯಾಂಡ್ಗೆ. ಸರ್ ನಮಸ್ತೆ. ನಮಸ್ತೆ. ವಾಟ್ ಅಬೌಟ್ ಯುವರ್ ಫೀಲಿಂಗ್ಸ್? Biryani here? Okay, it's the best. Because I stay in Bangalore, for 15 years. Okay. So I just left for 2 years. Okay.
every of my colleagues who come over here, they enjoy. We have tried quite a number of restaurants in India, but this restaurant is still the best. Okay. Biryani super agide. ಎಷ್ಟು ವರ್ಷದಿಂದ? ನಾವು 15 ಇಯರ್ಸಿಂದ ಇದ್ದೀರಿ. 15 ವರ್ಷದಿಂದ. ನಮ್ಮ ಆಫೀಸ್ ಇಲ್ಲಿ ಇತ್ತು, ಸೊ ಅಲ್ಲಿಂದ ನಮ್ಮ ಟೀಮ್ ಎಲ್ಲ ಬರ್ತಾ ಇದ್ರಿ ನಾವು. ಸೊ ಇಟ್ ಈಸ್ ಗುಡ್, ಇಸ್ ದ ಸೇಮ್ ಟೇಸ್ಟ್, ಭಾಳ ಚೆನ್ನಾಗಿದೆ. ಹೇಗೆ ಅನ್ಸುತ್ತೆ ಸರ್, ಕ್ವಾಂಟಿಟಿ ಕ್ವಾಲಿಟಿ? ಎರಡೂ ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಟೇಸ್ಟು ಸೂಪರ್. ಓಕೆ, ಪ್ರೈಸ್ ವೈಸ್ ಏನು ಅನ್ಸುತ್ತೆ ಸರ್? ಇಟ್ಸ್ ಎ ರೀಸನಬಲ್ ಪ್ರೈಸ್ ಮೇಡಮ್, ಚೆನ್ನಾಗಿದೆ. ಟೇಸ್ಟು ಸೇಮ್ ಟೇಸ್ಟ್, 15 ವರ್ಷದಿಂದ ಏನಿದೆ ಟೇಸ್ಟು ಸೇಮ್ ಟೇಸ್ಟ್ ಇದೆ, ಸೇಮು. ಮಕ್ಕಳು ಕೂಡ ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಯುನಿಕ್ ಎಕ್ಸ್ಪೀರಿಯನ್ಸ್. ನಮ್ಮ ಖ್ಯಾತ ನಿರ್ದೇಶಕರು ಎಸ್ ನಾರಾಯಣ್ ಸರ್ ಇಲ್ಲಿ ಅದೆಷ್ಟೋ ಬಾರಿ ಫುಡ್ ಅನ್ನ ಪ್ರಿಪ್ರೇಷನ್ ಮಾಡ್ತಾರೆ, ಅದಂತೂ ತುಂಬಾನೇ ವಿಶೇಷವಾಗಿರುತ್ತೆ ಕಣ್ರಿ. ನೀವು ಕೂಡ ನಾನ್ ವೆಜ್ ಪ್ರಿಯರಾಗಿದ್ರೆ ಡೆಫಿನೆಟ್ಲಿ ವಿಕ್ಟೋರಿಯಾ ರೋಡಲ್ಲಿರುವಂತಹ ಹೈದರಾಬಾದ್ ಬಿರಿಯಾನಿ ಹೌಸ್ಗೆ ಒಂದ್ಸಲ ವಿಸಿಟ್ ಮಾಡಿ ನಾನ್ ವೆಜ್ ಅಲ್ಲೂ ಕೂಡ ರಸದ ಔತಣವನ್ನ ಸವಿಬಹುದು ಅನ್ನುವಂಥ ಫೀಲಿಂಗ್ಸ್ ನಿಮ್ದಾಗುತ್ತೆ. ರಾಜಕಾರಣಿಗಳು, ಇಂಡಸ್ಟ್ರಿಯಲಿಸ್ಟ್, VVIPs ಎಲ್ಲ ಬಂದು ಈ ಒಂದು ಹೋಟೆಲಲ್ಲಿ ನಾನ್ ವೆಜ್ ಅನ್ನ ಸೇವನೆ ಮಾಡ್ತಾರೆ. ಸದಾ ನಿಮ್ಮ ನಾಲಿಗೆಗೆ ರುಚಿಯಾದ ಬಿರಿಯಾನಿ ಹೈದರಾಬಾದ್ ಬಿರಿಯಾನಿ, ವಿಕ್ಟೋರಿಯಾ ರಸ್ತೆ, ಕೇಂದ್ರೀಯ ವಿದ್ಯಾಲಯ ಪಕ್ಕ, ಅಶೋಕ್ ನಗರ, ಬೆಂಗಳೂರು. ಹೈದರಾಬಾದಿ ಬಿರಿಯಾನಿ ಹೌಸ್, ಫಸ್ಟ್ ಫ್ಲೋರ್, BDA ಕಾಂಪ್ಲೆಕ್ಸ್ ಅಪೋಸಿಟ್, ನಾಗರಬಾವಿ, ಬೆಂಗಳೂರು.